ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ. ಎದೆ ಹಾಲು ಕುಡಿಸ್ತಿರೋಂಥ ತಾಯಿಯರಿಗೆ ಇವತ್ತಿನ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಅದರಲ್ಲೂ ಎದೆ ಹಾಲು ಕುಡಿಸೋದನ್ನು ನಿಲ್ಲಿಸೋ ಅಂಥ ಸಮಯದಲ್ಲಿ ಸಾಕಷ್ಟು ಜನ ತಾಯಿಯರಿಗೆ ಎದೆ ನೋವು, ಬ್ರೆಸ್ಟ್ ಪೇಯ್ನ್ ಅನ್ನೋದು ಬರುತ್ತೆ. ಎದೆ ಹಾಲೆಲ್ಲ ಕಟ್ಟಿರುತ್ತೆ ಕೆಲವೊಮ್ಮೆ, ಹಾಗಾಗಿ ಎದೆ ನೋವು ಬರ್ತಾ ಇರುತ್ತೆ. ಇದಕ್ಕೆ ಸಹಜವಾಗಿ ಮನೆಯಲ್ಲಿ ಯಾವ ರೀತಿಯ ಮನೆಮದ್ದುಗಳನ್ನು ಮಾಡಿಕೊಂಡು ಕೆಲವೊಂದಿಷ್ಟು ಟಿಪ್ಸನ್ನು ಫಾಲೋ ಮಾಡಿಕೊಂಡು ನೋವನ್ನು ಕಡಿಮೆ ಮಾಡ್ಕೊಳ್ಬಹುದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನೀವು ಎದೆ ಹಾಲು ಕುಡಿಸೋದನ್ನು ಮಗುಗೆ ಬಿಡಿಸ್ತೀರಾ ಅಂತಂದರೆ ಒಂದೇ ಸತಿ ಬಿಡ್ಸೋಕೆ ಹೋಗ್ಬೇಡಿ. ಈಗ ಪ್ರತಿದಿನ ನೀವು ಎಷ್ಟು ಸಲ ಮಗುಗೆ ಎದೆ ಹಾಲು ಕುಡಿಸ್ತಾ ಇರ್ತೀರ ನೋಡಿ, ಆ ಟೈಮನ್ನು ಕಡಿಮೆ ಮಾಡ್ಕೊಳ್ತಾ ಬನ್ನಿ. ಒಂದೇ ಸತಿ ಎದೆ ಹಾಲು ಕುಡಿಸೋದನ್ನು ನಿಲ್ಸೋಕೆ ಹೋದರೆ ಮಗುಗೂ ಕೂಡ ಕಷ್ಟ ಆಗುತ್ತೆ, ನಿಮಗೂ ಕೂಡ ಕಷ್ಟ ಆಗುತ್ತೆ. ಅದರ ಬದಲಿಗೆ ಕಾಲಕ್ರಮೇಣ ನೀವು ದಿನದಿಂದ ದಿನಕ್ಕೆ ಮಗುಗೆ ಹಾಲು ಕುಡಿಸೋವಂಥ ಟೈಮನ್ನು ಕಡಿಮೆ ಮಾಡ್ಕೊಳ್ತಾ ಬಂದರೆ ಮಗುಗೂ ಕೂಡ ಈಸಿಯಾಗಿ ಎದೆ ಹಾಲು ಕುಡಿಸೋದನ್ನು ನಿಲ್ಲಿಸಬಹುದು. ಇದು ತುಂಬಾ ಉಪಯೋಗಕ್ಕೆ ಬರುತ್ತೆ. ಅಂದರೆ ಅಂದಾಜು ನೀವು ದಿನದಲ್ಲಿ ಬೆಳಗ್ಗೆ ಹೊತ್ತು ಮಗುಗೆ ಆಲ್ರೆಡಿ ನೀವು ಸಾಲಿಡ್ ಫುಡ್ಡನ್ನೆಲ್ಲ ಶುರು ಮಾಡಿದ್ದೀರಾ ಅಂತ ಅಂದರೆ ಎದೆ ಹಾಲನ್ನು ಒಂದು 5-6 ಬಾರಿ ಕುಡಿಸ್ತಾ ಇರ್ತೀರ ಬೆಳಗ್ಗೆ ಹೊತ್ತು. ರಾತ್ರಿ ಹೊತ್ತು ಅವಾಗವಾಗ ಮಧ್ಯದಲ್ಲಿ ಮಗು ಕೇಳಿದಾಗ ನೀವು ಎದೆ ಹಾಲನ್ನು ಕುಡಿಸ್ತೀರಾ ಅಂತಂದರೆ ಇವಾಗ ಒಟ್ಟಾರೆ ಒಂದು 10 ಬಾರಿ ನೀವು ಎದೆ ಹಾಲನ್ನು ಕುಡಿಸ್ತೀರ ಮಗುಗೆ ಅಂತ ಕೌಂಟ್ ಮಾಡ್ಕೊಳ್ಳೋದಾದರೆ ಅಂದಾಜಲ್ಲಿ ಹೇಳೋದು. ನೀವು ಅದನ್ನು 8 ಬಾರಿ ಕುಡಿಸೋ ಅಂಥದ್ದು, ಆಮೇಲೆ 7 ಬಾರಿಗೆ ಬರೋಂಥದ್ದು, ಆಮೇಲೆ 5 ಬಾರಿ, ಹೀಗೆ ಎದೆ ಹಾಲು ಕುಡಿಸೋ ಅಂಥ ಟೈಮನ್ನು ಕಡಿಮೆ ಮಾಡ್ಕೊಳ್ತಾ ಬರೋದು. ಇದರಿಂದ ಮಗುಗೂ ಕೂಡ ಸುಲಭ. ಮಗು ರಚ್ಚೆ ಮಾಡೋವಂಥದ್ದು ಹೀಗೆಲ್ಲ ಮಾಡಲ್ಲ, ಈಸಿಯಾಗಿ ಹಾಲು ಕುಡಿಯೋದನ್ನು ಬಿಡುತ್ತೆ. ರಾತ್ರಿ ಹೊತ್ತು ಮಗು ತುಂಬಾ ಹಠ ಮಾಡುತ್ತೆ. ರಾತ್ರಿ ಎಲ್ಲ ನಾನು ಡೇ ಟೈಮಲ್ಲಿ ಹೆಂಗೋ ಯಾಮಾರಿಸ್ಬಿಡ್ತೀನಿ, ಬಟ್ ರಾತ್ರಿ ಟೈಮಲ್ಲಿ ಮಗು ಎದೆ ಹಾಲು ಕುಡಿಬೇಕು ಅಂತೇಳಿ ಹಠ ಮಾಡುತ್ತೆ, ನಮ್ಗೆ ಕಷ್ಟ ಆಗ್ತಿದೆ ಬಿಡಿಸೋದು ಅಂತೇಳಿ ಕೆಲವರು ಕಮೆಂಟ್ ಮಾಡ್ತೀರಾ. ಆ ಥರ ಇದ್ದಾಗ ನೋಡಿ, ನೀವು ನಿಮ್ಮ ಮಗುಗೆ ರಾತ್ರಿ ಮಲಗ್ಸೋಕ್ಕೆ ಮುಂಚೆ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿಸಿ. ಆವಾಗ ಮಗು ಹೊಟ್ಟೆ ಹಸುವಾಗಲ್ಲ, ಮಧ್ಯೆ ಮಧ್ಯೆ ಎದ್ದೇಳಲ್ಲ ಮಗು ಹೊಟ್ಟೆ ತುಂಬಿಲ್ಲ ಅಂತಂದರೆ ಮಗು ಪದೇ ಪದೇ ಎದ್ದೇಳೋದು, ಹಾಲು ಕೇಳೋದು ಹಿಂಗೆ ಮಾಡುತ್ತೆ. ಆವಾಗೆಲ್ಲ ಏನು ಮಾಡ್ತಿದ್ರು, ಮಗು ಎದೆ ಹಾಲು ಕುಡಿಯೋದನ್ನು ನಿಲ್ಲಿಸ್ಬೇಕು ಅಂದರೆ ತಾಯಿಯ ಒಂದು ಎದೆ ಭಾಗಕ್ಕೆ ಬೇವಿನ ಸೊಪ್ಪನ್ನು ಅರೆದು ರಸವನ್ನು ಹಚ್ಚಿಬಿಡ್ತಾಯಿದ್ರು. ಮಗು ಒಂದು ಸತಿ ಅದು ಟೇಸ್ಟ್ ನೋಡಿದ ತಕ್ಷಣ ಆಲ್ರೆಡಿ ಸ್ವಲ್ಪ ಹತ್ರ 2 ವರ್ಷ ವರ್ಗೂ ಕೂಡ ಮಿನಿಮಮ್ ಮಗುಗೆ ಎದೆ ಹಾಲನ್ನು ಕುಡಿಸ್ತಿದ್ರು. ಸ್ವಲ್ಪ ಬುದ್ಧಿ ಬಂದಿರುತ್ತೆ, ಕಹಿ ಇರುತ್ತೆ ಅಂತೇಳಿ ಮಗು ಒಂದೇ ಸತಿ ಹಾಲು ಕುಡಿಯೋದು ಬಿಟ್ಬಿಡ್ತಿತ್ತು. ಇವಾಗೆಲ್ಲ ಈ ಟಿಪ್ಪನ್ನು ಕೂಡ ಟ್ರೈ ಮಾಡೋರು ಮಾಡ್ತಾರೆ. ಅದ್ರ ಜೊತೆಗೆ ಆಲ್ಮೋಸ್ಟ್ ಸಾಕಷ್ಟು ಜನ ಎದೆ ಹಾಲು ಕುಡಿಸೋವಂಥ ಟೈಮನ್ನು ಕಡಿಮೆ ಮಾಡ್ಕೊಳ್ತಾ ಬಂದು ಆಮೇಲೆ ಒಂದೇ ಬಾರಿ ನಿಲ್ಲಿಸ್ತಾರೆ. ಬ್ರೆಸ್ಟ್ ಜಾಗದಲ್ಲಿ ಹಾಲಿನ ಗಡ್ಡೆಗಳೆಲ್ಲ ಇರುತ್ತೆ, ಒಂದು ರೀತಿ ಎದೆ ಬಿಗಿಯಾದಂಥ ಅನುಭವ ಆಗುತ್ತೆ, ಪೇಯ್ನ್ ಇದೆ ಅಂತಂದಾಗ ನೋಡಿ 2 ರೀತಿಯ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡ್ಬೋದು. ಒಂದು, ಈ ಎಲೆಕೋಸು ಬರುತ್ತಲ್ವ, ಈ ಎಲೆಕೋಸನ್ನು ಫ್ರಿಜ್ಜಲ್ಲಿ ಇಟ್ಟಿರಬೇಕು. ನಂತರ ಈ ರೀತಿ ಬಿಡಿಸ್ಕೊಂಡ್ರೆ, ನಾನು ಬಿಡಿಸೋ ವಿಧಾನ ಈಗಾಗಲೇ ಶೇರ್ ಮಾಡಿದ್ದೀನಿ ನೋಡಿ, ಬಿಡಿಸ್ಕೊಂಡ್ರೆ ಈ ರೀತಿ ಒಂದೊಂದೇ ಲೇಯರನ್ನು ನಾವು ಬಿಡಿಸ್ಕೋಬೋದು. 1 ಲೇಯರನ್ನು ತೊಗೊಂಡಿದ್ದೀನಿ, ನೀವು 2 ಲೇಯರನ್ನು ತೊಗೋಬೇಕಾಗತ್ತೆ. ಇದು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಇದು ತಣ್ಣಗಿರುತ್ತೆ. ಇದನ್ನು ನೀವು ಬ್ರೆಸ್ಟ್ ಮೇಲೆ ಇಟ್ಕೊಳ್ಳೋದ್ರಿಂದ ಎದೆ ಭಾಗದಲ್ಲಿ ಏನು ಬಿಗಿಯಾದಂಥ ಅನುಭವ ಆಗ್ತಾ ಇರುತ್ತೆ, ನೋವಿರುತ್ತೆ, ಅದೆಲ್ಲದಕ್ಕೂ ಕೂಡ ಸಹಜವಾಗಿ ಒಂದು ಪರಿಹಾರ ಅನ್ನೋದು ಸಿಗುತ್ತೆ. ನೀವು ದಿನಕ್ಕೆ 2 ಬಾರಿ ಈ ಒಂದು ಸಲಹೆಯನ್ನು ಪಾಲಿಸಬಹುದು. ಅದ್ರ ಜೊತೆಗೆ ಇನ್ನು ಜಾಸ್ತಿ ಪೇಯ್ನ್ ಇದೆ ಅಂತಂದರೆ ಈ ರೀತಿ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ ನೋಡಿ, ಬಿಸಿ ನೀರನ್ನು ಹಾಕಿ ಈ ಒಂದು ವಾಟರ್ ಬ್ಯಾಗ್ನ ಬ್ರೆಸ್ಟ್ ಮೇಲೆ ಇಟ್ಕೊಳ್ಳೋದ್ರಿಂದ, ಎದೆ ಭಾಗದಲ್ಲಿ ಇಟ್ಕೊಳ್ಳೋದ್ರಿಂದ, ಅಂದರೆ ಕಾಪಡ ಕೊಟ್ಕೋಬೇಕಾಗತ್ತೆ. ಇದರಿಂದ ನಿಮಗೆ ಎದೆ ನೋವು, ಬಿಗಿಯಾದಂಥ ಅನುಭವ ಎಲ್ಲ ಕೂಡ ರಿಲೀಫ್ ಆಗುತ್ತೆ, ತಕ್ಷಣ ರಿಲೀಫ್ ಸಿಗುತ್ತೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸ್ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.